ಅನ್ನನೂ ಅಳಿಸಿತ್ತು ನಾಯಿನೂ ಹಸಿದಿತ್ತು ಅನ್ನೋ ಗಾದೆ ಮಾತು ಕೇಳಿದೀರಾ? ಸಮುದ್ರದಲ್ಲಿ ಕೊಚ್ಚಿ ಹೋಗ್ತಾ ಇರೋನ್ಗೆ ಒಂದು ಹುಲ್ಲು ಕಡ್ಡಿನಾದ್ರೂ ಸಿಕ್ರಪ್ಪ ಆಸರಿಯಾಗಿ ಹೇಗಾದ್ರೂ ಮಾಡಿ ಬದುಕಿ ಹೊರ ಬರ್ತೀನಿ ಅನ್ನುವ ತುಮುಲ ಇರುತ್ತೆ. ಇಂಡಿ ಮೈತ್ರಿಕೂಟದ ಪರಿಸ್ಥಿತಿ ಅದೇ ಆಗಿದೆ ಈಗ. ಕಾಂಗ್ರೆಸ್ ಅಂತೂ ಮುಳುಗುವ ಹಡಗು. ಅದನ್ನ ನಂಬ್ಕೊಂಡೋದ್ರೆ ಗತಿ ಏನಾಗಬಹುದು ಯೋಚನೆ ಮಾಡಿ. ನಿತಿನ್ ಗಡ್ಕರಿ ಅವರು ಅಂತಹದ್ದೇ ದಾರಿನಲ್ಲಿ ಸಾಕ್ತಾ ಇದ್ದಾರಾ? ಅಷ್ಟೊಂದು ದೊಡ್ಡ ಸಂಖ್ಯೆಯ ಬಿಜೆಪಿ ಸಂಸದರ ಬಲ ನಿತಿನ್ ಗಡ್ಕರಿ ಅವರ ಬೆನ್ನಿಗಿದೆಯಾ? ಬಿಜೆಪಿ ಚಿಹ್ನೆಯಡಿ ಮೋದಿ ಹೆಸರು ಹೇಳ್ಕೊಂಡು ಗೆದ್ದ ಬಿಜೆಪಿ ಸಂಸದರು ದೋಖಾ ಮಾಡ್ತಾ ಇದ್ದಾರಾ? 33 ಜನ ಸಂಸದರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ ಗಡ್ಕರಿಗೆ. ಈ ಸುದ್ದಿ ಹಬ್ಬಿಸ್ತಾ ಇರೋದಾದ್ರೂ ಯಾರು? ಇಂತಹ ಸಾಧ್ಯತೆಗಳು ನಿಜಕ್ಕೂ ಇದಾವಾ? ಯಾರ ನೇತೃತ್ವ? ನಿತಿನ್ ಗಡ್ಕರಿ ಅವರ ಹೆಸರನ್ನು ಮುಂದೆ ಬಿಟ್ಟು ಯಾರು ಬೇಳೆ ಬೇಯಿಸ್ಕೊತಾ ಇದ್ದಾರೆ? ಇದು ಆಗಿ ಹೋಗೋ ಮಾತಾ? ಸ್ನೇಹಿತರೆ, ಮರಳುಗಾಡಿನಲ್ಲಿ ಓಎಸ್ಸಿ ಸಿಕ್ಕಂಗಾಗಿತ್ತು. ಇಂಡಿ ಮೈತ್ರಿಕೂಟಕ್ಕೆ ಉಪರಾಷ್ಟ್ರಪತಿ ಎಲೆಕ್ಷನ್ ಬಂದಿದ್ದು. ಅಷ್ಟಕ್ಕೂ ಈ ಉಪರಾಷ್ಟ್ರಪತಿ ಎಲೆಕ್ಷನ್ ದಿಢೀರಂತ ಬಂದಿದ್ಯಾಕೆ? ಮೋದಿಯ ಬೆನ್ನಿಗೆ ಜಗದೀಪ್ ಧನ್ಕಡ್ ಅವರು ಚೂರಿ ಹಾಕಿದ್ರಿಂದ ಧನ್ಕಡ್ ಸಾಹೇಬ್ರನ್ನ ದಿಢೀರಂತ ಇಳಿಸಬೇಕಾಯ್ತು. ದಿಢೀರಂತ ಎಲೆಕ್ಷನ್ ಸಹ ಕಣ್ಣು ಮುಂದೆ ಬಂತು. ಇಷ್ಟು ದಿವಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಿದ್ದೇನು? ವೋಟ್ ಚೋರಿ, ಮತಗಳ್ಳತನದ ಆರೋಪ, ಇವಿಎಂ ಮೇಲೆ ಆರೋಪ, ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ. ಆದ್ರೆ ಇದ್ಯಾವುದು ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಬ್ರಹ್ಮಾಸ್ತ್ರ ಸಿಕ್ಕಂತಾಗಿತ್ತು ಉಪರಾಷ್ಟ್ರಪತಿ ಎಲೆಕ್ಷನ್. ಇಲ್ಲಿಂದ ಶುರುವಾಯ್ತು ನೋಡಿ ಪ್ರಪಗೆಂಡಾ, ಮಹಾಸಂಚು, ಷಡ್ಯಂತ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ವಿರುದ್ಧ. ಅವರಿಗೆ ಗೊತ್ತು, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭೂಮಿ ಆಕಾಶ ಒಂದು ಮಾಡಿದ್ರು ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಟ್ಟು 752 ಮತಗಳು ಚಲಾವಣೆಯಾಗಿರೋದು. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗೆ ಸಿಕ್ಕ ಮತ 452, ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗೆ ಸಿಕ್ಕ ಮತ ಕೇವಲ 300 ಮಾತ್ರ. ಭರ್ಜರಿ ಬಹುಮತದೊಂದಿಗೆ ಎನ್ಡಿಎ ಅಭ್ಯರ್ಥಿ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದೆ. ಇಷ್ಟೊಂದು ಕ್ಲಿಯರ್ ಪಿಕ್ಚರ್ ಕಣ್ಣು ಮುಂದಿದ್ರು ಏನೆಲ್ಲ ಷಡ್ಯಂತ್ರ ಮಾಡಲಾಯ್ತು ಗೊತ್ತಾ? ನಿತಿನ್ ಗಡ್ಕರಿ ಅವರನ್ನು ಮುಂದೆ ಬಿಟ್ಟು 33 ಎಂಪಿಗಳೊಂದಿಗೆ ಗಾಯಬಾಗಿದ್ದಾರೆ ನಿತಿನ್ ಗಡ್ಕರಿ ಅವರು. ಮೋದಿಗೆ ಎದೆ ಬಡಿತ ಜಾಸ್ತಿ ಆಯ್ತು. ಎನ್ಡಿಎ ಸರ್ಕಾರ ತನ್ನ ಕೊನೆಯ ದಿನಗಳನ್ನ ಎಣಿಸ್ತಾ ಇದೆ. ಈಗಂತ ಕಾಂಗ್ರೆಸ್ನ ಸಂಪೂರ್ಣ ಎಕೋಸಿಸ್ಟಮ್ ಸೋಷಿಯಲ್ ಮೀಡಿಯಾ ತಮಟೆ ಬಾರಿಸೋದಕ್ಕೆ ಶುರು ಮಾಡ್ತು, ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತು, ಫೇಕ್ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ತು. ಉಪರಾಷ್ಟ್ರಪತಿ ಚುನಾವಣೆ ಅನೌನ್ಸ್ ಆದ ದಿನದಿಂದ ಮೋದಿಯ ರಿವರ್ಸ್ ಕೌಂಟ್ ಡೌನ್ ಶುರುವಾಯಿತು ಅಂತೆಲ್ಲ ಹೇಳಲಾಯ್ತು. ಯೂಟ್ಯೂಬ್ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಅಪಪ್ರಚಾರ ಬಂದಿತ್ತು ಗೊತ್ತಾ? 33 ಎಂಪಿಗಳು ಗಾಯಬಾಗಿದ್ದಾರೆ, 37 ಎಂಪಿಗಳು ಗಾಯಬಾಗಿದ್ದಾರೆ, ಇದನ್ನ 125 ಅಂತಾನು ಹೇಳಲಾಯ್ತು. ಇವರೆಲ್ಲ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಒಂದಾಗಿದ್ದಾರೆ. ಮೋದಿಗೆ ಅವರ ಸರ್ಕಾರಕ್ಕೆ ಕೊನೆಗಾಲ ಸನ್ನಿಹಿತವಾಯ್ತು ಅಂತೆಲ್ಲ ಹೇಳಲಾಯ್ತು. ಇವರೆಲ್ಲ ಸೇರಿ ಮೋದಿಗೆ ಧಮಕಿ ಆಗ್ತಾ ಇದ್ದಾರೆ. ಇನ್ನೇನು ಈಗ ಬಿದ್ದ್ಬಿಡುತ್ತೆ ಸರ್ಕಾರ, ಆಗ ಬಿದ್ದ್ಬಿಡುತ್ತೆ ಸರ್ಕಾರ. ಯಾವ ನಂಬರ್ನ ನಂಬೋದು ನೀವೇ ನೋಡಿ. ಒಂದ್ಸರಿ 33 ಅಂತಾರೆ, ಇನ್ನೊಂದ್ಸರಿ 37 ಅಂತಾರೆ, ಮತ್ತೊಮ್ಮೆ ಅದನ್ನ 125ಕ್ಕೂ ಹೆಚ್ಚಿಸ್ತಾರೆ. ಇಷ್ಟು ಬಿಜೆಪಿ ಸಂಸದರ ಬೆಂಬಲ ಗಡ್ಕರಿಗಿತ್ತಂತೆ. ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳ ಬಹಿರಂಗ ಸಪೋರ್ಟ್ ಇಂದ ಗಡ್ಕರಿ ಅವರನ್ನ ಪ್ರಧಾನಿನೂ ಮಾಡ್ಬಿಟ್ರು. ಅವ್ರಿಗೆ ಇಂಡಿ ಮೈತ್ರಿಕೂಟನೇ ಪ್ರಮಾಣ ವಚನನು ಬೋಧಿಸಿ ಬಿಡ್ತು. ಹೋಗ್ಲಿ, 33 ಜನ ಬಿಜೆಪಿ ಎಂಪಿಗಳು ಪಲಾಯನ ಮಾಡಿದ್ರು ಅಂತಾನೆ ತಿಳ್ಕೊಳ್ಳಿ. ಆದ್ರೂ ಇಂಡಿ ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿ ಗೆಲ್ತಾ ಇದ್ರ? ಸಾಧ್ಯನೇ ಇಲ್ಲ. ಅಂದ್ರೆ ಫೇಕ್ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಮೋದಿಗೆ ಕೆಟ್ಟ ದಿನಗಳು ಶುರುವಾಯ್ತು ಅಂತ ಬಿಂಬಿಸುವ ಮೂಲಕ. ಮೋದಿ ಎಷ್ಟೇ ಪ್ರಯತ್ನ ಮಾಡಿದ್ರು ಈ 33 ಸಂಸದರನ್ನ ಮನವೊಲಿಸೋದಿಕ್ಕೆ ಆಗಿಲ್ಲ. ಅವರೆಲ್ಲ ಬಿಜೆಪಿಗೆ ಕೈ ಎತ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಜೈ ಅಂತ ಇದ್ದಾರೆ ಅಂತೆಲ್ಲ ಸುಳ್ಳು ವರದಿಗಳನ್ನು ಮಾಡಲಾಯಿತು. ಉಪರಾಷ್ಟ್ರಪತಿ ಎಲೆಕ್ಷನ್ ಆಗೋಕ್ಕೂ ಮುಂಚೆ ಎನ್ಡಿಎ ಸಂಸದರ ಬಲ ಎಷ್ಟಿತ್ತು? 439 ಇದ್ದಿದ್ದು. ಇದರಲ್ಲಿ 293 ಜನ ಎನ್ಡಿಎಯ ಲೋಕಸಭೆಯ ಸಂಸದರೇ ಇದ್ದಾರೆ. 7+4 11 ಜನ ಬಿಜು ಜನತಾ ದಳ ಮತ್ತು ಬಿಆರ್ಎಸ್ ನವರು. ಇವರು ವೋಟಿಂಗ್ ಪ್ರಕ್ರಿಯೆನಲ್ಲೇ ಭಾಗವಹಿಸಿಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಮೋದಿಗೆ ಸಪೋರ್ಟ್ ಮಾಡಿದಂತಾಯ್ತು. ಎಲ್ಲಾ ಕುಟ್ಟಾಕಿದ್ರು 300 ದಾಟೋದೇ ಇಲ್ಲ ವಿರೋಧ ಪಕ್ಷದ ಸಂಖ್ಯೆ. ಅಂಕಿಅಂಶಗಳ ಪ್ರಕಾರ ವಿರೋಧ ಪಕ್ಷದ ಅಭ್ಯರ್ಥಿ ಉಪರಾಷ್ಟ್ರಪತಿಯಾಗಿ ಗೆಲ್ಬೇಕು ಅಂದ್ರೆ 75-80 ಸಂಸದರನ್ನ ಸೆಳಿಬೇಕಾಗತ್ತೆ. ಇದು ಆಗಿ ಹೋಗೋ ಮಾತಾ? ಇದಾಗಲ್ಲ ಅಂತ ಗೊತ್ತಿದ್ರು ನೆಗೆಟಿವ್ ಪಬ್ಲಿಸಿಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಮೋದಿ ವಿರುದ್ಧ. ಒಂದಂತೂ ಘಟನೆಯಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಿಜೆಪಿಯ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರು ಬಹಿರಂಗವಾಗಿ ಮೋದಿ ಮತ್ತು ಮೋದಿ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳೋದೇನು? ರಜಪೂತ್ ಜಾತಿಯ ಜೊತೆಗೆ ಅನ್ಯಾಯ ಆಗ್ತಾ ಇದೆ. ಬಿಹಾರದಲ್ಲಿ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಜಪೂತ್ ವೋಟ್ಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ.
ಅವರನ್ನ ಬಿಜೆಪಿ ಕಡೆಗಣಿಸ್ತಾ ಇದೆ ಅಂತೇಳಿ ತಮ್ಮದೇ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ರು ರಾಜೀವ್ ಪ್ರತಾಪ್ ರೂಢಿ. ಇವರೊಬ್ಬರನ್ನ ಹೊರತುಪಡಿಸಿ ಮೋದಿ ವಿರುದ್ಧ ಯಾವುದೇ ಧ್ವನಿ ಇಲ್ಲ ಬಿಜೆಪಿನಲ್ಲಿ. ನಿತಿನ್ ಗಡ್ಕರಿ ಅವರನ್ನ ಬಿಟ್ಬಿಡಿ, ಅವರಿಗೆ ಇವತ್ತಲ್ಲ ನಾಳೆ ತಕ್ಕ ಪಾಠ ಕಲಿಸ್ತಾರೆ. ನ್ಯಾಷನಲ್ ಮೀಡಿಯಾಗೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ರಾಜೀವ್ ಪ್ರತಾಪ್ ರೂಢಿ ಅವರು ಬಿಜೆಪಿ ಹೈಕಮಾಂಡ್ ಗೆ ಸಡ್ಡು ಹೊಡೆದಿದ್ರು. ಸಹಜವಾಗಿ ಮೋದಿ ತಮ್ಮ ಕ್ಯಾಬಿನೆಟ್ ನಿಂದ ರಾಜೀವ್ ಪ್ರತಾಪ್ ರೂಢಿ ಅವರನ್ನ 2017ರಲ್ಲೇ ಕೈ ಬಿಟ್ಟಿದ್ರು. ಅಲ್ಲಿಂದ ಅಸಮಾಧಾನ ಸಹಜವಾಗಿ ಇತ್ತು. ಮೋದಿ ವಿರುದ್ಧ ಕತ್ತಿ ಮಸಿತಾ ಇದ್ರು. 2004ರಲ್ಲಿ ಒಮ್ಮೆ ಮಾತ್ರ ರಾಜೀವ್ ಪ್ರತಾಪ್ ರೂಢಿ ಅವರು ಸೋತಿದ್ರು ಎಲೆಕ್ಷನ್ ನಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಗೆಲ್ತಾನೆ ಬಂದಿದ್ದಾರೆ. ಬಿಜೆಪಿ ಹಿರಿಯ ಸಂಸದರವರು ಅವರನ್ನ ನೆಗ್ಲೆಕ್ಟ್ ಮಾಡಬಾರದು. ಏನೇ ಅಸಮಾಧಾನ ಇದ್ರೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕು. ಅದನ್ನ ಬಿಜೆಪಿ ಮಾಡುತ್ತೆ ಬಿಡಿ. ಆದ್ರೆ ಈ ಸಣ್ಣ ಕಿಡಿಯನ್ನೇ ಬಳಸಿ ಸರ್ಕಾರಕ್ಕೆ ಬೆಂಕಿ ಕೊಡೋದಕ್ಕೆ ಹೊರಟಿತ್ತು ಇಂಡಿ ಮೈತ್ರಿಕೂಟ. ಆದ್ರೆ ಆ ಕಿಡಿ ಒತ್ತಿಕೊಳ್ಳುವ ಮುಂಚೆನೆ ಆರಿಸಿದ್ರು ಮೋದಿ. ಇವರ ಎಲ್ಲ ಪ್ರಯತ್ನಗಳು ಅಟ್ಟರ್ ಫ್ಲಾಪ್ ಆಗಿದಾವೆ. ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ರಾಜೀವ್ ಪ್ರತಾಪ್ ರೂಢಿ ಅವರು ಬಿಜೆಪಿಗೆ ಸಡ್ಡು ಹೊಡೆದು ಪಕ್ಷದಿಂದ ಹೊರಗೆ ಹೋದ್ರು ಅಂತಾನೆ ತಿಳ್ಕೊಳ್ಳಿ. ಏನ್ ಮಾಡೋದಕ್ಕಾಗುತ್ತೆ ಮಹಾ ಅವರು. ಒಬ್ಬ ಸಾಮಾನ್ಯ ಸಂಸದ ಈಗ ಅವರು. ಯಾರು ಮಧ್ಯಂತರ ಎಲೆಕ್ಷನ್ ಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಇವಾಗ ನೀವೇ ಹೇಳಿ? ಚಂದ್ರಬಾಬು ನಾಯ್ಡು ಹೋಗೋದಕ್ಕೆ ಇಷ್ಟಪಡ್ತಾರ? ನಿತೀಶ್ ಕುಮಾರ್ ಅವರು ಮತ್ತೆ ಲೋಕಸಭಾ ಎಲೆಕ್ಷನ್ ಎದುರಿಸೋದಕ್ಕೆ ಇಷ್ಟಪಡ್ತಾರ? ಖುದ್ದು ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷನೇ ಹೋಗಲ್ಲ. ರಾಹುಲ್ ಗಾಂಧಿ ಅವರೇ ಒಪ್ಪಲ್ಲ ಇದಕ್ಕೆ. ಈಗ ಬಂದಿರೋ 99 ಸೀಟ್ಗಳು ಮಹತ್ ಸಾಧನೆ ಅವರಿಗೆ. ಮತ್ತೆ ಎಲೆಕ್ಷನ್ಗೆ ಹೋದ್ರೆ ಪಾತಾಳಕ್ಕೆ ಕುಸಿಯೋದು ಗ್ಯಾರಂಟಿ. ಪರಿಸ್ಥಿತಿ ಹೀಗಿರುವಾಗ ಇಲ್ಲದ ಅಪಪ್ರಚಾರಗಳನ್ನ ಮಾಡೋದು ಇನ್ನೂ ಬಿಟ್ಟಿಲ್ಲ ನೋಡಿ. 33 ಜನ, 37 ಜನ, 125 ಜನ ಗಡ್ಕರಿ ಅವರ ಜೊತೆಗೆ ಗಾಯಬಾಗಿದ್ದಾರೆ. ಇನ್ನೇನು ಸರ್ಕಾರ ಬಿದ್ದೇ ಬಿಡುತ್ತೆ ಅಂತೆಲ್ಲ ಹೇಳೋದು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈಗಿನ ಮೋದಿ ಸರ್ಕಾರ 2014, 2019ಕ್ಕಿಂತ 24ರ ಈ ಸರ್ಕಾರನೇ ಸ್ಟ್ರಾಂಗ್ ಆಗಿರೋದು. ಅದೇ ಹೇಳ್ತೀರಾ ನೀವು, ಬಹುಮತ ಇಲ್ಲ, ಸ್ವಂತ ಬಲದ ಮೇಲೆ ಬಿಜೆಪಿ ಸರ್ಕಾರ ನಿಂತಿಲ್ಲ ಅಂತ. ನಿಜ ಒಪ್ಪಿಕೊಳ್ಳೋಣ. ಸಾಮಾನ್ಯ ಲಾಜಿಕ್ ಅಪ್ಲೈ ಮಾಡಿ. ನಿತೀಶ್ ಕುಮಾರ್ ಅವರಾಗಿರ್ಲಿ, ಚಂದ್ರಬಾಬು ನಾಯ್ಡು ಅವರಾಗಿರ್ಲಿ, NDA ಮೈತ್ರಿಕೂಟ ಬಿಟ್ಟು ಇಂಡಿ ಅಲಯನ್ಸ್ ಗೆ ಹೋಗಿ ಮಾಡೋದಾದ್ರೂ ಏನು? ಅಲ್ಲಿರೋದೆಲ್ಲ ಬರೀ ತಿಮಿಂಗಲಗಳೇ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಸ್ಟಾಲಿನ್, ಲಾಲು ಪ್ರಸಾದ್ ಯಾದವ್ ಅವರುಗಳ ಮುಂದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಕಳೆದೋಗ್ಬಿಡ್ತಾರೆ. ಅದೇ ಅವರು NDA ಮೈತ್ರಿಕೂಟದಲ್ಲಿದ್ರೆ ನಂಬರ್ 2, ನಂಬರ್ 3 ಪಾರ್ಟಿ. ಇಂಡಿಗೆ ಹೋದ್ರೆ ಕೆಳಗಿನಿಂದ ನಂಬರ್ 2, ನಂಬರ್ 3 ಬರ್ಬೋದೇನೋ ನೋಡಿ ಅಷ್ಟೇ. ಇವರನ್ನ ಕೇಳೋರೇ ದಿಕ್ಕಿರಲ್ಲ. ಈಗ್ಲೂ ನಿಮ್ಗೆ ಅನ್ಸುತ್ತಾ ಇವರಿಬ್ರು NDA ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಜೈ ಅಂತಾರ? ಹಂಗೂ ಹೇಳ್ಬೇಕು ಅಂದ್ರೆ ಗಂಡಾಂತರ ಇರೋದೇ ಈಗ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳಲ್ಲಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯ ಎಂಪಿಗಳು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ. ಯೋಗಿಜಿ ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು, ಚಂಗಂತ ಬಿಜೆಪಿಗೆ ಆರಿ ಬಿಡ್ತಾರೆ. ಅವ್ರೆಲ್ರಿಗೂ ಗೊತ್ತು 2024ರ ಎಲೆಕ್ಷನ್ ನಲ್ಲಿ ಅವ್ರು ಗೆದ್ದಿದ್ದು ಒಂದು ಫ್ಲೋ ನಲ್ಲಿ. ಮತ್ತೆ ಗೆಲ್ಲೋ ಚಾನ್ಸ್ ಅಂತೂ ಇಲ್ಲ. ಅದಕ್ಕೇನ್ ಮಾಡೋದು? ಬಿಜೆಪಿಗೆ ಸೇರೋದು. ಹಾಗಾಗಿ ಅಸಲಿ ಸಂಕಷ್ಟ ಇರೋದು ಇಂಡಿ ಮೈತ್ರಿಕೂಟದ ಪಕ್ಷಗಳಿಗೆ ಹೊರತು NDAಗಲ್ಲ. ನೀವೇ ನೋಡಿ, NDA ಸಂಸದರ ಬಲ ಇದ್ದಿದ್ದು 439. NDA ಪರವಾಗಿ ಬಿದ್ದ ವೋಟ್ಗಳ ಸಂಖ್ಯೆ 452. ಆ 13 ಸಂಸದರು ಯಾರು? ನನ್ ಅದರ್ ದೆನ್ ಇಂಡಿ ಮೈತ್ರಿಕೂಟದ ಪಕ್ಷದ ಸಂಸದರೇ ಕ್ರಾಸ್ ವೋಟಿಂಗ್ ಮಾಡಿರೋದು NDA ಉಪರಾಷ್ಟ್ರಪತಿ ಅಭ್ಯರ್ಥಿಯ ಪರವಾಗಿ. ಇವರ ಫ್ರಸ್ಟ್ರೇಷನ್ಗೆ ಕಾರಣ ಇವರೇ ಹೂಡಿದ್ದ ಜಗದೀಪ್ ಧನ್ಕಡ್ ಅನ್ನುವ ಬ್ರಹ್ಮಾಸ್ತ್ರ ಟುಸ್ಪಟಾಕಿಯಾಗಿದ್ದು ಮೋದಿ ಅವರನ್ನ ಕಿಕ್ಔಟ್ ಮಾಡಿ ಮತ್ತೊಬ್ಬರನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದ್ರು. ವೋಟ್ ಚೋರಿ ಆರೋಪನು ಯೂಸ್ಲೆಸ್ ಆಯ್ತು. ಎಲೆಕ್ಷನ್ ಕಮಿಷನ್ EVM ಮೇಲೆ ಮಾಡಿದ್ದ ಆರೋಪಗಳೆಲ್ಲ ಸುಳ್ಳಾಯ್ತು. ಯಾವ್ದು ಕೈ ಹಿಡಿತಾ ಇಲ್ಲ. ಹಾಗಾಗಿ ಹೊಸ ರಣನೀತಿ ರೂಪಿಸಿದ್ದಾರೆ. ನಿತಿನ್ ಗಡ್ಕರಿ ಅವರನ್ನ ಮುಂದೆ ಬಿಟ್ಟು ಕೈಲಾಗದವರು ಮೈ ಪರ್ಚಿಕೊಂಡ್ರು ಅನ್ನುವಂತೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇರೋದು ಅವರು. ಇದೇ ಶ್ರಮನ ಜನಪರ ಯೋಜನೆಗಳನ್ನ ತರೋದಕ್ಕೆ ಹಾಕ್ಬಿಟ್ಟಿದ್ರೆ ಎಲೆಕ್ಷನ್ ಅಲ್ಲಾದ್ರೂ ಮೋದಿ ವಿರುದ್ಧ ಒಂದಷ್ಟು ಸೀಟ್ಗಳನ್ನ ಗೆಲ್ಬಹುದಾಗಿತ್ತು. ಅದೆಲ್ಲ ಮಾಡಲ್ಲ. ಬರೀ ಅಡ್ಡದಾರಿ, ಶಾರ್ಟ್ ಕಟ್ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡೋದು. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.